ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಂಗೈಯಲ್ಲಿ ಆರೋಗ್ಯ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ರಥಸಪ್ತಮಿ ವಿಶೇಷ, ಹಾಗಾಗಿ ರಥಸಪ್ತಮಿ ಬಗ್ಗೆ ಒಂದು ಶಾರ್ಟ್ ವಿಡಿಯೋ ಮಾಡಿದ್ದೀನಿ. ಪಂಚಭೂತಗಳಲ್ಲಿ ಒಂದು ಬೆಳಕು. ಬೆಳಕಿನ ಅಧಿದೇವ ಸೂರ್ಯದೇವ. ಸೂರ್ಯದೇವನ ಜಯಂತಿ ಅಥವಾ ಸೂರ್ಯ ಜಯಂತಿನ ನಾವು ರಥಸಪ್ತಮಿ ಅಂತ ಕರಿತೀವಿ. ಸೂರ್ಯ ಉತ್ತರಾಯಣದ ಕಡೆಗೆ ತನ್ನ ಪಥವನ್ನು ಬದಲಿಸುತ್ತಾ ಇದ್ದಾನೆ. ಹಾಗಾಗಿ ಆ ದಿನದ ಒಂದು ಸಾಂಕೇತಿಕವಾಗಿ ನಾವು ರಥಸಪ್ತಮಿಯನ್ನು ಆಚರಿಸ್ತಾ ಇದ್ದೀವಿ. ಆ್ಯಕ್ಚುಲಿ ಇಲ್ಲಿ ಸೂರ್ಯ ಕಾನ್ಸ್ಟೆಂಟಾಗಿ ಸೋಲಾರ್ ಸಿಸ್ಟಮಲ್ಲಿ ಹಾಗೇ ಇರ್ತಾನೆ. ಆದರೆ ಭೂಮಿ ತನ್ನ ಸುತ್ತ ಸುತ್ತಕೊಂಡು ಸೂರ್ಯನ ಸುತ್ತ ಒಂದು ರೌಂಡ್ ಬರಬೇಕಾದ್ರೆ ಏನಾಗುತ್ತೆ ಅಂದರೆ ಅದರ ಆ್ಯಕ್ಸಿಸ್ ಏನಿದೆ ಅದು ಅಂಡಾಕಾರವಾಗಿದೆ. ಯಾವಾಗ ಈ ದಿನದಲ್ಲಿ ಅಂದರೆ ಮಾಘ ಮಾಸದ ಶುಕ್ಲ ಪಕ್ಷದ 7ನೇ ದಿನ ಏನಾಗುತ್ತೆ ಅಂದರೆ ಸೂರ್ಯನ ಸುತ್ತಾ ಇರೋ ಭೂಮಿ ನಾರ್ದನ್ ಹೆಮಿಸ್ಫಿಯರ್ನ ಸೂರ್ಯನಿಗೆ ಎಕ್ಸ್ಪೋಸ್ ಮಾಡಿದಾಗ ಇಲ್ಲಿ ಅತಿ ಹೆಚ್ಚು ಉಷ್ಣ ಮತ್ತು ಶಾಖನ ಪಡೀತಾ ಹೋಗುತ್ತೆ. ಇಲ್ಲಿಂದ ನಮಗೆ ವಾರ್ಮರ್ ಅಥವಾ ಉಷ್ಣಾಂಶ ಹೆಚ್ಚು ಆಗುವಂಥ ದಿನಗಳನ್ನು ನಾವು ಕಾಣ್ತಾ ಹೋಗ್ತೀವಿ. ಅಂದರೆ ಸಮ್ಮರ್ನ ಬಿಗಿನಿಂಗ್ ಇಲ್ಲಿಂದ ನಮಗೆ ಶುರು ಆಗುತ್ತೆ. ಈ ದಿನವನ್ನು ನಾವು ಪ್ರಾರ್ಥ ಸಪ್ತಮಿ ಅಂತ ಕೂಡ ಕರಿತೀವಿ. ಅಂದರೆ ಬೆಳಗಿನ ಜಾವ ಪ್ರಾರ್ಥ ಕಾಲದಲ್ಲಿ ಬೇಗ ಎದ್ದು ಸ್ನಾನಾದಿಗಳನ್ನು ಮುಗಿಸಿ ಪೂಜೆಯನ್ನು ಮಾಡಬೇಕು. ಮಾಘ ಮಾಸದ ವೈಶಿಷ್ಟ್ಯನೇ ಅದು. ಬೆಳಗ್ಗೆ ಜಾಸ್ತಿ ಚಳಿ ಇರುತ್ತೆ, ಮಧ್ಯಾಹ್ನ ಅಥವಾ ಡೇ ಟೈಮಲ್ಲಿ ಹೆಚ್ಚು ಬಿಸಿಲಿರುತ್ತೆ. ಹಾಗಾಗಿ ನಾವು ಹೆಚ್ಚು ಚಳಿ ಇದೆ ಅಂತ ಹೇಳಿಬಿಟ್ಟು ಬೆಳಗ್ಗೆ ಜಾಸ್ತಿ ಹೊತ್ತು ಮಲಗೋದು, ಬಿಸಿಲಿಗೆ ಚೆನ್ನಾಗಿ ಮೈ ಕಾಯಿಸಿ ನಾವು ಮಲಗಿದ್ರೆ ಏನಾಗುತ್ತೆ ಅಂದರೆ ಈ ಟೈಮಲ್ಲಿ ಬಾಡಿನಲ್ಲಿ ಉಷ್ಣಾಂಶ ಜಾಸ್ತಿ ಆಗೋಗುತ್ತೆ, ಉಷ್ಣವಾಯು ಜಾಸ್ತಿ ಆಗುತ್ತೆ. ಬೆಳಗಿನ ಶೀತ ಗಾಳಿ ಹಾಗೂ ಮಧ್ಯಾಹ್ನದ ಉಷ್ಣ ಹವೆಯಿಂದ ಏನಾಗುತ್ತೆ ಅಂದರೆ ಚರ್ಮ ಬಿರುಕು ಬಿಡುತ್ತೆ ಅಥವಾ ಚರ್ಮ ಒಡೆಯೋದಕ್ಕೆ ಶುರು ಆಗುತ್ತೆ. ಹಾಗಾಗಿ ನಾವು ಜಾಸ್ತಿ ಬೇಗ ಇದ್ದರೆ ಉಷ್ಣವಾಯು ಕಡಿಮೆ ಆಗುತ್ತೆ, ದೇಹ ಆ್ಯಕ್ಟಿವ್ ಆಗುತ್ತೆ. ಹಾಗಾಗಿ ಮಾಘ ಮಾಸದಲ್ಲಿ ನದಿ ಸ್ನಾನ ಶ್ರೇಷ್ಠ ಅಂತ ಹೇಳ್ತೀವಿ. ಈ ದಿನದಂದು ಸೂರ್ಯ ತನ್ನ ರಥದಲ್ಲಿ 7 ಬಿಳಿ ಅಶ್ವಗಳನ್ನು ಕೂಡಿಸಿ ತನ್ನ ಪ್ರಯಾಣವನ್ನು ಉತ್ತರ ದಿಕ್ಕಿಗೆ ಶುರು ಮಾಡ್ತಾನೆ. ಇದನ್ನೇ ನಾವು ಉತ್ತರಾಯಣ ಅಂತ ಕರಿತೀವಿ. ಈ 7 ಅಶ್ವಗಳೇನಿದೆ ಇದು ಈ 7 ಕಲರ್ಗಳನ್ನ ಹಾಗೆ ವಾರದ 7 ದಿನಗಳನ್ನು ರೆಪ್ರೆಸೆಂಟ್ ಮಾಡುತ್ತೆ. ಈ ದಿನದಂದು ಸೂರ್ಯ ತನ್ನ ಉತ್ತರಾಯಣದ ಕಡೆ ಮುಖ ಮಾಡಿ ಚಲಿಸೋದ್ರಿಂದ ಜಗತ್ತಿಗೆ ಅತಿ ಹೆಚ್ಚಿನ ಬೆಳಕು ಹಾಗೂ ಉಷ್ಣತೆಯನ್ನು ಸಿಗುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ವಿಶ್ವದಲ್ಲಿ ಜಾಸ್ತಿ ಎನರ್ಜಿನ ಪಡೆಯುವಂಥ ಕಾಲ. ಹಾಗಾಗಿ ನಾವು ಈ ದಿನವನ್ನು ಸೂರ್ಯದೇವನಿಗೆ ಅರ್ಪಿಸಿ ಇದನ್ನು ರಥಸಪ್ತಮಿ ಅಂತ ಹೇಳ್ಬಿಟ್ಟು ಆಚರಣೆ ಮಾಡ್ತೀವಿ. ಸೂರ್ಯ ಈ ಜಗತ್ತಿನ ಏನು ಜೈವಿಕ ಪ್ರಕ್ರಿಯೆ ಇದೆ ಅದರ ಮೂಲ ಎನರ್ಜಿಯನ್ನು ಕೊಡುವಂತಹ ದೇವರು. ಹಾಗಾಗಿ ಸೋರ್ಸ್ ಆಫ್ ಲೈಫ್ ಆ್ಯಂಡ್ ಎನರ್ಜಿ ಅಂತ ಕರಿತೀವಿ. ಈ ದಿನವನ್ನು ನಾವು ಸೂರ್ಯನಿಗೆ ಅರ್ಪಣೆ ಮಾಡಿ ಸೂರ್ಯ ನಮಸ್ಕಾರದ ಮೂಲಕ ನಮ್ಮ ಪ್ರಾರ್ಥನೆಯನ್ನು ಸಲ್ಲಿಸ್ತೀವಿ. ಸಾಮಾನ್ಯವಾಗಿ 108 ಸೂರ್ಯ ನಮಸ್ಕಾರಗಳನ್ನು ಹಾಕ್ತೀವಿ. ಸೊ ನಮಗೆ ಎಷ್ಟು ಸಾಧ್ಯವೋ ಅಷ್ಟು ಸೂರ್ಯ ನಮಸ್ಕಾರವನ್ನು ಹಾಕಬೇಕು. ನಾವು ಇವತ್ತು 108 ಸೂರ್ಯ ನಮಸ್ಕಾರವನ್ನು ಹಾಕಿದ್ದೀವಿ. ನೋಡಿ, ಆಯುರ್ವೇದಿಕ್ದು ಒಂದು ಕಷಾಯನ ಎಲ್ಲರಿಗೂ ಇವತ್ತು ನಾನು ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದೀನಿ. ಎಲ್ಲ ಕುಡಿದು ಚೆನ್ನಾಗಿದೆ ಅಂದರು. ಸೊ ಅದೇ ತುಂಬ ಖುಷಿಯಾದ ವಿಷಯ. ಈ ಥರ ಆಚರಣೆಯಿಂದ ನಾವು ಒಂದು ಸಣ್ಣ ಮಟ್ಟಿಗೆ ಸೂರ್ಯದೇವನಿಗೆ ಥ್ಯಾಂಕ್ಸ್ ಗಿವಿಂಗ್ ಹೇಳ್ತಾ ಇದ್ದೀವಿ ಅನಿಸುತ್ತೆ. ಹಾಗೆಯೇ ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ಹೆಲ್ತ್ ಚೆನ್ನಾಗಾಗುತ್ತೆ, ಯಾಕಂದರೆ ಸೂರ್ಯ ನಮಸ್ಕಾರ ಮಾಡ್ತೀವಿ. ಹಾಗೆಯೇ ಇದು ನಮ್ಮ ಒಂದು ಸ್ಪಿರಿಚುವಲ್ ಲೆವೆಲ್ನ ಹೆಚ್ಚಿಸ್ತಾ ಇರುತ್ತೆ, ಬೌದ್ಧಿಕ ಮಟ್ಟ ಕೂಡ ಹೆಚ್ಚಿಗೆ ಆಗುತ್ತೆ. ಈ ಥರ ಮಾಡೋದ್ರಿಂದ ನಮ್ಮ ಒಂದು ಮೆಮೊರಿ ಪವರ್ ಕೂಡ ಚೆನ್ನಾಗಾಗುತ್ತೆ. ಹಾಗೆ ನಾವು ಇಲ್ಲಿ ನಮ್ಮನ್ನು ಒಂದು ಕಾಸ್ಮಿಕ್ ರೇ ಜೊತೆ ಅಲೈನ್ ಮಾಡ್ತಾ ಇರ್ತೀವಿ. ಅಂದರೆ ಒಂದು ಕಾಸ್ಮಿಕ್ ರಿದಮ್ಸ್ ಇರುತ್ತೆ, ನೇಚರಲ್ಲಿ ಒಂದು ರಿದಮಿಕ್ ಮೂವ್ಮೆಂಟ್ ಇರುತ್ತೆ. ಅಂದರೆ ಈ ಚಳಿಗಾಲ ಮುಗಿದು ನಾವು ಬೇಸಿಗೆ ಕಾಲಕ್ಕೆ ಹೋಗ್ಬೇಕಾದ್ರೆ ಒಂದು ಟ್ರಾನ್ಸಿಷನ್ ಪೀರಿಯಡ್ ಇರುತ್ತೆ. ಅಲ್ಲಿ ಆ ಟ್ರಾನ್ಸಿಷನ್ ಪೀರಿಯಡಲ್ಲಿ ಚಳಿಗಾಲಕ್ಕೆ ಹೊಂದಿರುವಂಥ ನಮ್ಮ ದೇಹ ಸ್ಥಿತಿಯನ್ನು ಅದು ಬೇಸಿಗೆ ಕಾಲಕ್ಕೆ ರೆಡಿ ಮಾಡುತ್ತೆ, ಅಣಿ ಮಾಡುತ್ತೆ. ಆ ರಿದಮಿಕ್ ಮೂವ್ಮೆಂಟ್ಗೆ ನಾವು ನಮ್ಮ ಸಂಪ್ರದಾಯವನ್ನು ಸರಿಯಾಗಿ ಫಾಲೋ ಮಾಡೋದ್ರಿಂದ ನಮ್ಮ ದೇಹ ಬೇಗ ಹೊಂದ್ಕೊಳ್ತಾ ಹೋಗುತ್ತೆ. ಹಾಗಾಗಿ ಆ ಟೈಮಲ್ಲಿ ಕಾಡುವಂಥ ಎಲ್ಲ ರೋಗಗಳಿಂದ ನಾವು ದೂರ ಇರ್ಬೋದು. ಇವಾಗ ನೋಡಿ, ಚಳಿಗಾಲಕ್ಕೆ ಚೆನ್ನಾಗಿ ಹೊಂದ್ಕೊಂಡಿರ್ತೀವಿ. ಹಾಗಾಗಿ ಮಾಘ ಮಾಸದಲ್ಲಿ ಬೇಗ ಎದ್ದೇಳಬೇಕು,
ಬೇಗ ಸ್ನಾನ ಮಾಡಬೇಕು ಅಂತ ಹೇಳೋದ್ರಿಂದ ನಾವು ಬೇಸಿಗೆ ಕಾಲಕ್ಕೆ ಅಡ್ಜಸ್ಟ್ ಆಗೋ ಕಡೆ ಮೂವ್ ಆಗ್ತಾ ಇರ್ತೀವಿ. ಸೊ ಆಚರಣೆಯ ಉದ್ದೇಶನೇ ಅದು, ನಮ್ಮ ದೇಹನ ಮತ್ತು ಬೌದ್ಧಿಕ ಸ್ಥಿತಿ ಹಾಗೆ ಮಾನಸಿಕ ಸ್ಥಿತಿನ ನಾವು ಕಾಸ್ಮಿಕ್ ರಿದಮಿಕ್ ಅಥವಾ ನೇಚರ್ನ ರಿದಮ್ ಜೊತೆ ನಮ್ಮನ್ನು ನಾವು ಧ್ವನಿಗೂಡಿಸ್ತಾ ಹೋಗಬೇಕು. ಹಾಗೆ ನಮ್ಮ ಹೆಲ್ತನ್ನು ಕಾಪಾಡಿಕೊಳ್ಬೇಕು. ಹಾಗಾಗಿ ಎಲ್ಲರೂ ರಥಸಪ್ತಮಿಯ ಆಚರಣೆಯನ್ನು ಒಂದು ಅರ್ಥವತ್ತಾಗಿ ಮಾಡಿ, ಸೂರ್ಯ ನಮಸ್ಕಾರನ ಮಾಡಿ ಒಳ್ಳೆಯ ಆರೋಗ್ಯನ ಪಡೆದುಕೊಳ್ಳಿ. ಹ್ಯಾಪಿ ರಥಸಪ್ತಮಿ.